ಆಹಾರ ಸುರಕ್ಷತಾ ಅಧಿಕಾರಿಗಳು ಈಗ ಫೀಲ್ಡ್ಗೆ ಇಳಿದಿದ್ದಾರೆ. ಭರ್ಜರಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿಯ ಹಾಟ್ಸ್ಪಾಟ್ ಆಗಿರುವಂತಹ ಎಂಜಿ ರೋಡ್ ಇರಬಹುದು, ಚರ್ಚ್ ಸ್ಟ್ರೀಟ್ ಇರಬಹುದು, ಈ ಸುತ್ತಮುತ್ತ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಆರ್ಗಾನಿಕ್ ಸಿಗರೇಟ್ ಇರಬಹುದು, ಪಾನ್ ಮಸಾಲ ಇದೆಲ್ಲವೂ ಕೂಡ ಈಗ ಜಪ್ತಿ ಮಾಡಿದ್ದಾರೆ. ಅನುಮಾನದ ಆಧಾರದ ಮೇಲೆ ಕೆಲವು ವಸ್ತುಗಳ ಸಂಗ್ರಹ ಕೂಡ ಮಾಡಿದ್ದಾರೆ. ಗುಣಮಟ್ಟ ಪರೀಕ್ಷೆಗಾಗಿ ಪ್ರಯೋಗಾಲಯಕ್ಕೆ ರವಾನಿಸಲಾಗಿದೆ. ಆಹಾರ ಸುರಕ್ಷತಾ ಮಾನದಂಡ ಪಾಲನೆಯ ಪರಿಶೀಲನೆ ಆಗ್ತಾ ಇದೆ. ಹೀಗೆ ಇವತ್ತು ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಲ್ಯಾಬ್ ವರದಿ ಬಳಿಕ ಮುಂದಿನ ಕಾನೂನು ಕ್ರಮ ಆಗುತ್ತೆ. ಈ ಹಿಂದೆ ಸಿಎಂ ಕೂಡ ಇದರ ಬಗ್ಗೆ ಮಹತ್ವದ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದರಂತೆ ಕಾರ್ಯಾಚರಣೆ ನಡೀತಾ ಇದೆ. ನಿಯಮ ಉಲ್ಲಂಘನೆ ದೃಢಪಟ್ಟರೆ ಕಠಿಣ ಕ್ರಮದ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ನಗರದ ವಿವಿಧ ಪ್ರದೇಶಗಳಲ್ಲೂ ಕೂಡ ಪರಿಶೀಲನೆ ಹೀಗೆ ಮುಂದುವರಿತಾ ಇದೆ. ಈಗಾಗಲೇ ಸಿಎಂ ಏನು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಇತ್ತೀಚೆಗೆ. ಅದರಂತೆ ಈಗ ಆಹಾರ ಇಲಾಖೆಯ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ನೋಡಿ, ಆಹಾರ ಸುರಕ್ಷತಾ ಅಧಿಕಾರಿಗಳು ಈ ರೀತಿಯಾಗಿ ಪ್ರಮುಖವಾಗಿ ಎಂಜಿ ರೋಡ್ ಇರಬಹುದು, ಚರ್ಚ್ ಸ್ಟ್ರೀಟ್ ಇರಬಹುದು, ಇಂಥ ಒಂದು ಹಾಟ್ಸ್ಪಾಟ್ಗಳಲ್ಲಿ ಆರ್ಗಾನಿಕ್ ಸಿಗರೇಟ್ ರೂಪದಲ್ಲಿ ಇದರ ಜೊತೆಗೆ ಪಾನ್ ಮಸಾಲ, ಗುಟ್ಕಾ ಇದರಲ್ಲಿ ಎಲ್ಲೋ ಡ್ರಗ್ಸ್ ಮಿಕ್ಸ್ ಆಗ್ತಾ ಇದೆ ಅಥವಾ ಗಾಂಜಾ ಮಿಕ್ಸ್ ಆಗ್ತಾ ಇದೆ ಅನ್ನುವಂಥ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇತ್ತು. ಹಾಗಾಗಿ ಕೇವಲ 1% ಈ ತರ ಏನೋ ಆಗ್ತಾ ಇದೆ ಅಂತ ಏನಾದ್ರೂ ಗೊತ್ತಾದ್ರೆ ಅಂತವ್ರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮ ತಗೊಳ್ತೀವಿ. ಹಾಗಾಗಿ ಈ ಕುರಿತು ಒಂದು ಆಪರೇಷನ್ ಡ್ರೈವ್ ಅನ್ನ ನಾವು ಆರಂಭ ಮಾಡ್ತಾ ಇದೀವಿ ಅಂತ ಹೇಳಿ ಈಗಾಗಲೇ ಸಿಎಂ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದರ ಪ್ರಕಾರ ಈಗ ಆಹಾರ ಇಲಾಖೆಯ ಅಧಿಕಾರಿಗಳು ಈ ರೀತಿಯಾಗಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಸಂಗ್ರಹ ಮಾಡ್ಕೊಂಡಿದ್ದಾರೆ, ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಕೆಲವೊಂದು ಜಾಗಗಳಿಂದ. ಇದೆಲ್ಲವೂ ಕೂಡ ಆರ್ಗಾನಿಕ್ ಸಿಗರೇಟ್ ಇರಬಹುದು, ಪಾನ್ ಮಸಾಲ, ಗುಟ್ಕಾ ಇದೆಲ್ಲವೂ ಕೂಡ ಕಲೆಕ್ಟ್ ಮಾಡಿಕೊಂಡು ಅದಾದ ನಂತರ ಲ್ಯಾಬ್ಗೆ ಕಳಿಸ್ತಾರೆ.